ವೈರಿಗಳ ಬಾಯಿಗೆ ನಾವು ತುತ್ತಾಗದೆ ನಾವು ತಪ್ಪಿಸಲ್ಪಟ್ಟಿದ್ದೇವೆ. ಅನೇಕ ಸಾರಿ ದೇವರು ನಮ್ಮನ್ನು ತಪ್ಪಿಸಿದಾನೆ, ಮರಣವನ್ನ ದಾಟಿಸಿದಾನೆ, ಕಣ್ಣೀರಿನ ತಗ್ಗನ್ನ ದಾಟಿಸಿದಾನೆ. ಎಲ್ಲಿ ಕನಿಕರ ಇರ್ತದೋ ಅಲ್ಲಿ ನಿರೀಕ್ಷೆ ಇರ್ತದೆ, ಎಲ್ಲಿ ಕನಿಕರ ಇರ್ತದೋ ಅಲ್ಲಿ ಕಣ್ಣೀರಿಗೆ ಬದಲಾಗಿ ಆನಂದವನ್ನ ಸ್ವಾಮಿ ಕೊಡುವವನಾಗಿದ್ದಾನೆ. ಕಳಕೊಂಡದ್ದನ್ನ ತಿರುಗಿ ದೇವರ ಕರುಣೆ ಕಟ್ಟುವಂಥದ್ದಾಗಿದೆ, ಜೀವವನ್ನ ತುಂಬಿಸುವಂಥದ್ದು ಆಗಿದೆ. ಒಂದು ದಿನ ಒಬ್ಬ ಅಜ್ಜಿಯವರು ಪ್ರತಿದಿನ ಮುಂಜಾನೆ ಎದ್ದ ತಕ್ಷಣವೇ ಅವರು ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ರಂದ್ರೆ, ದೇವರೇ, ಈ ದಿನ ನನಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ, ಇನ್ನೊಂದು ದಿನ ನನಗೆ ಕೊಡು. ತಿರುಗಿ ಇನ್ನೊಂದು ದಿನ ಬರುವಾಗ ಮತ್ತೆ ಅವತ್ತು ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ದ, ದೇವರೇ, ಈ ದಿನ ನೀನು ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಇನ್ನೊಂದು ದಿನ ನೀನು ನನಗೆ ಕೊಡು. ಪ್ರತಿದಿನ ಹೀಗೆ ಅಜ್ಜಿ ಪ್ರಾರ್ಥನೆ ಮಾಡಿದಂತೆ ಕೊನೆಗೆ ಆ ಅಜ್ಜಿ ಬದುಕಿದ್ದು 100 ವರ್ಷ. ಯಾಕೆ ಈ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಎಂಬುದಾಗಿ ನೋಡುವಾಗ, ಪ್ರತಿಯೊಂದು ದಿನ ನಮ್ಮ ಜೀವಿತದಲ್ಲಿ ಅನುಭವಿಸಬೇಕಾದ್ರೆ, ಅದರಲ್ಲಿ ನಾವು ನಡೆಯಬೇಕಾದ್ರೆ ದೇವರ ಕರುಣೆ, ದೇವರ ಕೃಪೆ ನಮಗೆ ಅವಶ್ಯ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 22ನೇ ವಚನ ಓದೋಣ. ಯೆರೆಮೀಯನು ಬರೆದಂಥ ಪ್ರಲಾಪಗಳಂದ್ರೆ ಕಣ್ಣೀರು, ಕಣ್ಣೀರಿನಿಂದ ಬರೆದಂಥ ಮಾತು. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನ ದಿನವೂ ಹೊಸದಾಗಿ ಒದಗುತ್ತಾ ಇವೆ. ಯೆರೆಮೀಯನು ಇಸ್ರಾಯೇಲರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾನೆ. ನೋಡಿ, ಇಸ್ರಾಯೇಲರು ಅವರು ಕಣ್ಣೀರಲ್ಲಿದ್ದಾರೆ, ಬಾಧೆಯಲ್ಲಿದ್ದಾರೆ, ನೋವಲ್ಲಿದ್ದಾರೆ. ಅಷ್ಟು ಮಾತ್ರವಲ್ಲ, ದೇವರಿಗೆ ವಿರೋಧವಾಗಿ ಕೂಡ ಅವರು ಜೀವಿಸ್ತಾ ಇದ್ದಾರೆ. ದೇವರನ್ನು ಆರಾಧನೆ ಮಾಡಿದಂಥ ಜನರು, ದೇವರನ್ನು ಸ್ತುತಿಸಿದಂಥ ಜನರು, ದೇವರನ್ನು ಕೊಂಡಾಡಿದಂಥ ಜನರು ಕೆಲವೊಂದು ಸಾರಿ ಅವರು ಬಿದ್ದು ಹೋದರು. ದೇವರ ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ ಬಿದ್ದು ಹೋಗುವಾಗ ಯೆರೆಮೀಯನು ಕಣ್ಣೀರು ಸುರಿಸುತ್ತಾ, ಗೋಳಾಡುತ್ತಾ ಈ ಮಾತನ್ನು ಬರಿತಾ ಇದ್ದಾನೆ. ಇಸ್ರಾಯೇಲರೇ, ದೇವರ ಕರುಣೆ ನಮ್ಮ ಮೇಲೆ ಇದೆ. ಅನೇಕ ಸಾರಿ ನಾವು ಅಡವಿಯಲ್ಲಿ ನಡೆಯುವಾಗ ಅನೇಕ ಅಪಾಯಗಳಿಂದ ನಾವು ತಪ್ಪಿಸಲ್ಪಟ್ಟಿದ್ದೇವೆ. ಅನೇಕ ಹಾವು ಚೇಳುಗಳ ಮಧ್ಯದಲ್ಲಿ ನಾವು ತಪ್ಪಿಸಲ್ಪಟ್ಟಿದ್ದೇವೆ. ವೈರಿಗಳ ಬಾಯಿಗೆ ನಾವು ತುತ್ತಾಗದೆ ನಾವು ತಪ್ಪಿಸಲ್ಪಟ್ಟಿದ್ದೇವೆ. ಅನೇಕ ಸಾರಿ ದೇವರು ನಮ್ಮನ್ನು ತಪ್ಪಿಸಿದಾನೆ, ಮರಣವನ್ನು ದಾಟಿಸಿದಾನೆ, ಕಣ್ಣೀರಿನ ತಗ್ಗನ್ನು ದಾಟಿಸಿದಾನೆ. ಹಾಗಾಗಿ ನಾವು ಯಾವಾಗಲೂ ನೆನಪು ಮಾಡಿಕೊಳ್ಳಬೇಕು, ನಮ್ಮ ಮೇಲೆ ದೇವರ ಕರುಣೆ ಇದೆ. ಆ ಕರುಣೆಯಿಂದಲೇ ಮರಣವನ್ನು ಪಾರಾಗಿ ನಾವು ಬರ್ತಾ ಇದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ನೋಡಿ, ದೇವರ ಕರುಣೆ ನಮ್ಮ ಮೇಲೆ ಇರುವುದರಿಂದ ನಾವು ದಾಟಿಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಭಕ್ತನು ಹೇಳ್ತಾನೆ, ನಾವು ಉಳಿದಿರುವುದು ದೇವರ ಕರುಣೆ. ಇಷ್ಟು ವರ್ಷಗಳ ಕಾಲ ನಾವು ಜೀವಿಸ್ತಾ ಇದ್ದೀವಿ ಅಂದರೆ, ಪ್ರತಿದಿನ ನಾವು ಕಣ್ಣು ತೆರೆದು ಆ ದಿನವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂದರೆ, ದೇವರು ನಮ್ಮನ್ನು ಕರುಣಿಸ್ತಾ ಇದ್ದಾರೆ. ದೇವರ ಕನಿಕರ, ದೇವರ ಕರುಣೆ ನಮ್ಮ ಮೇಲೆ ಇದೆ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ಯೆರೆಮೀಯನು ಹೇಳುವುದನ್ನು ನಾವು ನೋಡುವಂತರಾಗಿದ್ದೇವೆ. ಅದೇ ಯೆರೆಮೀಯನ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತಾನೆ, ನಾನು ನಿಮ್ಮನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದ, ಆದ್ದರಿಂದ ಮಮತೆ ಹಗ್ಗದಿಂದ ನಿಮ್ಮನ್ನು ಏನು ಮಾಡಿದ್ದೇನೆ, ಸೆಳೆದುಕೊಂಡಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿ ಮಾಡಿದ್ದೀನಿ ಅಂತ ದೇವರು ಹೇಳ್ತಾನೆ. ಯಾಕೆ ದೇವರು ನಮ್ಮನ್ನು ಕರುಣಿಸ್ತಾ ಇದ್ರು ಗೊತ್ತಾ? ಕೆಲವೊಂದು ಸಾರಿ ದೇವರಿಗೆ ವಿರೋಧವಾಗಿ ನಾವು ಜೀವಿಸಿದರು, ಕೆಲವೊಂದು ಸಾರಿ ದೇವರಿಗೆ ವಿರೋಧವಾಗಿ ತಪ್ಪುಗಳನ್ನು ನಾವು ಮಾಡಿದರು. ಕರ್ತನು ಸಹಿಸಿಕೊಂಡು, ಯಾಕೆ ಎಲ್ಲವನ್ನ ಸಹಿಸಿಕೊಂಡು ನಮಗೆ ನೂತನ ಕರುಣೆಯನ್ನು, ನೂತನ ಕೃಪೆಯನ್ನು ದೇವರು ನಮಗೆ ಕೊಡುತ್ತಾ ಇದ್ದಾನೆಂದರೆ, ವಾಕ್ಯ ಹೇಳುತ್ತದೆ ಯೆರೆಮೀಯ 31ನೇ ಅಧ್ಯಾಯ 3ನೇ ವಚನದಲ್ಲಿ, ನಾನು ನಿಮ್ಮನ್ನು ಶಾಶ್ವತವಾಗಿ ಪ್ರೀತಿ ಮಾಡಿದ್ದೇನೆ. ನನ್ನ ಪ್ರೀತಿ ಸ್ವಲ್ಪ ದಿನ ನಿಮ್ಮ ಜೊತೆ ಇದ್ದು ತಿರುಗಿ ನಿಮ್ಮಿಂದ ತೊಲಗುವಂಥ ಪ್ರೀತಿ ಅಲ್ಲ. ನನ್ನ ಪ್ರೀತಿ ಯಾವಾಗಲೂ ನಿಮ್ಮ ಮೇಲೆ ಇರುವುದರಿಂದ ಅದಕ್ಕೆ ನಾನು ಪ್ರೀತಿಯಿಂದ ನಿಮ್ಮನ್ನು ಸೆಳೆದುಕೊಂಡಿದ್ದೇನೆ. ಈ ಮಗನು ನನಗೆ ಬೇಕು, ಈ ಮಗಳು ನನಗೆ ಬೇಕು, ಈ ಮಗನು ನನಗೋಸ್ಕರ ಜೀವಿಸಬೇಕು, ಈ ಮಗಳು ನನಗೋಸ್ಕರ ಜೀವಿಸಬೇಕಂತ ಪ್ರೀತಿಯಿಂದ ನಾನು ಕರೆದದಕ್ಕಾಗಿ ಅದಕ್ಕೆ ನನ್ನ ಕರುಣೆ ನಿನ್ನ ಮೇಲೆ ತೋರಿಸ್ತಾ ಇದ್ದೇನೆ. ಹಲ್ಲೆಲೂಯಾ. 2ನೇ ಭಾಗದಲ್ಲಿ ಯಾಕೆ ದೇವರು ತನ್ನ ಕರುಣೆಯನ್ನು ನಮಗೆ ತೋರಿಸ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ, ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, ಅದೇ ಕೀರ್ತನೆಯಲ್ಲಿ 145ನೇ ಕೀರ್ತನೆ 9ನೇ ವಚನದಲ್ಲಿ, ಆತನ ಕೈಗಳು ನಮ್ಮನ್ನು ನಿರ್ಮಿಸಿದೆ. ಆತನ ಕೈಗಳು ಏನು ಮಾಡಿದೆ? ನಮ್ಮನ್ನು ನಿರ್ಮಿಸಿದೆ, ಸೃಷ್ಟಿಸಿದೆ. ನಾನು ನಿರ್ಮಿಸಿದವ ಎಲ್ಲವುಗಳನ್ನು ದೇವರು ಕರುಣಿಸುವವನಾಗಿದ್ದಾನೆ. ಏನೆಲ್ಲ ದೇವರು ಸೃಷ್ಟಿ ಮಾಡಿದ್ದಾನೆ ಅವೆಲ್ಲವುಗಳನ್ನು ದೇವರು ಏನು ಮಾಡ್ತಾರಂತೆ? ಯಾಕೆ ಗೊತ್ತಾ? ಆತನೇ ಸೃಷ್ಟಿ ಮಾಡಿದ್ದು, ಆತನ ಕೈಯೇ ರೂಪಿಸಿದ್ದು, ಆತನ ಕೈ ಅದನ್ನು ಸೃಷ್ಟಿ ಮಾಡಿದ ಕಾರಣ ಎಲ್ಲವನ್ನ ದೇವರು ಸಹಿಸಿಕೊಡ್ತಾ ಇದ್ದಾರಂತೆ. ಕೆಲವು ಸಾರಿ ವಿರೋಧವಾಗಿ ದೇವರಿಗಾಗಿ ಜೀವಿಸುವಾಗ, ವಿರೋಧವಾಗಿ ನಡೆಯುವಾಗಲೂ ಕೂಡ ದೇವರು ಸಹಿಸಿಕೊಂಡು 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 ಏನು ಮಾಡ್ತಾ ಇದ್ದಾರೆ ಅಂದರೆ, ತನ್ನ ಕೃಪೆಯನ್ನು ತೋರಿಸ್ತಾ ಇದ್ದಾನೆ, ತನ್ನ ಕರುಣೆಯನ್ನು ತೋರಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಹೌದು, ದೇವರ ಕೈ ನಮ್ಮನ್ನು ರೂಪಿಸಿದಕ್ಕಾಗಿ ನಮ್ಮನ್ನು ಆತನು ಕರುಣಿಸ್ತಾ ಇದ್ದಾನೆ. ಒಂದು ವೇಳೆ ದೇವರ ಕೈ
ನಮ್ಮನ್ನು ರೂಪಿಸದೆ ಹೋದರೆ ಆತನ ಕರುಣೆಯಲ್ಲಿ ನಮ್ಮನ್ನು ಇರಲಿಕ್ಕೆ ಸಾಧ್ಯ ಇಲ್ಲ. ಗಮನಿಸಿ, ಯಾವುದಾದ್ರೂ ಒಂದು ವಸ್ತು ಅವರು ಸ್ವಂತವಾಗಿ ರೂಪಿಸಿದಾನಂದ್ರೆ ಅದನ್ನು ಹಾಳು ಮಾಡಲಿಕ್ಕೆ ಅವರಿಗಿಷ್ಟ ಇರುವುದಿಲ್ಲ. ಎಷ್ಟೋ ಕಷ್ಟಪಟ್ಟು ಏನು ಮಾಡಿರ್ತಾನೆ, ಸಿದ್ಧ ಮಾಡಿರ್ತಾನೆ, ಎಷ್ಟೋ ದಿನಗಳನ್ನು ಸಮಯ ತೆಗೆದುಕೊಂಡಿರ್ತಾನೆ, ಎಷ್ಟೋ ಕಾಲಾವಕಾಶಗಳನ್ನು ತೆಗೆದುಕೊಂಡು ಎಷ್ಟೋ ಪ್ರಯಾಸಪಟ್ಟು ಅದನ್ನು ಸಿದ್ಧ ಮಾಡಿದಾಗ ಕೆಲವೊಂದು ಸಾರಿ ಆತನ ತಕ್ಕ ಹಾಗೆ ಅದು ಮೆಚ್ಚಿಸಲಿಲ್ಲ ಅಂದರೆ ಅದನ್ನು ಹಾಳು ಮಾಡಲಿಕ್ಕೆ ಆತನ ಇಷ್ಟ ಪಡುವುದಿಲ್ಲ. ಕಾರಣ ಒಂದೇ, ಆತನ ಕೈಗಳು ರೂಪಿಸಿದೆ. ಇವತ್ತು ದೇವರು ನಿನ್ನ ಮೇಲೆ ಕರುಣೆಯನ್ನು ತೋರಿಸ್ತಾ ಇದ್ದಾನೆ. ಕೆಲವೊಂದು ಸಾರಿ ನೀನು ಪ್ರಾರ್ಥನೆ ಮಾಡಿದ್ರು ಮಾಡಿಲ್ಲ ಅಂದರು, ಕೆಲವೊಂದು ಸಾರಿ ದೇವರಿಗೆ ಒಳ್ಳೆಯದಾಗಿ ಜೀವಿಸಿದ್ರು, ದೇವರಿಗೆ ವಿರೋಧವಾಗಿ ಜೀವಿಸಿದ್ರು, ಕೆಲವೊಂದು ಸಾರಿ ದೇವರಿಗೆ ಒಳ್ಳೆ ಕಾರ್ಯದಲ್ಲಿ ಜೀವಿಸಿದ್ರು, ಕೆಲವೊಂದು ಸಾರಿ ದೇವರಿಗೆ ವಿರೋಧವಾಗಿ ನಡೆದುಕೊಂಡ್ರು ಕೂಡ ನಿನ್ನನ್ನು ದೇವರು ಕರುಣಿಸ್ತಾ ಇದ್ರಂದ್ರೆ ಆತನ ಕೈ ನಿನ್ನನ್ನು ರೂಪಿಸಿದೆ. ತಾಯಿಯ ಗರ್ಭದಲ್ಲಿರುವಾಗ, ತಾಯಿ ಗರ್ಭದಲ್ಲೇ ನೀನಿರುವಾಗ ತನ್ನ ಕೈ ನಿನ್ನನ್ನು ರೂಪಿಸಿರುವುದರಿಂದ ಆ ಕರುಣೆ ನಿನ್ನ ಮೇಲೆ ಇರುವುದನ್ನು ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಹಲ್ಲೆಲೂಯಾ. ಅನೇಕ ಸಾರಿ ದೇವರಿಗೆ ನಾವು ಕೋಪವನ್ನು ತೆಗೆದುಕೊಂಡು ಬರ್ತೀವಂತೆ. 78ನೇ ಕೀರ್ತನೆ 38ನೇ ವಚನದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಆದರೂ ಆತನು ಕರುಣಾಳು, ಅಪರಾಧಿಗಳನ್ನು ಸಂಹರಿಸದೆ ಕ್ಷಮಿಸುವವನು ಆಗಿ ತನ್ನ ಸಿಟ್ಟನ್ನೆಲ್ಲ ಎರೆಗೆಗೊಡದೆ ಅದನ್ನು ಹಲವು ಸಾರಿ ತಡೆಯುತ್ತಾ ಬಂದನು. ಅವರು ಮಾಂಸ ಮಾತ್ರದವರು, ತಿರುಗಿ ಬಾರದ ಶ್ವಾಸ ಮಾತ್ರದವರು ಆಗಿದ್ದಾರೆಂದು ನೆನಪು ಮಾಡಿಕೊಳ್ಳುತ್ತಿದ್ದನು. ಗಮನಿಸಿ, ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಅನೇಕ ಸಾರಿ ದೇವರಿಗೆ ಸಿಟ್ಟು ಬರ್ತದಂತೆ ನಮ್ಮ ನಿಮಿತ್ತ. ಏನು ಬರ್ತದೆ ನಮ್ಮಿಂದ ದೇವರಿಗೆ? ಹೌದಾ ಇಲ್ವಾ? ಕೆಲವು ಸಲ ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ನಮಗೆ ಸಿಟ್ಟು ಬರ್ತಾ ಇಲ್ವಾ? ನೋಡಿ, ದೇವರ ಕೈಯಿಂದ ಸೃಷ್ಟಿ ಮಾಡಿದಂಥ ನಾವುಗಳು ಆತನ ಮಾತು ಕೇಳಿಲ್ಲ ಅಂದರೆ ಆತನಿಗೆ ಸಿಟ್ಟು ಬರುತ್ತೆ. ಆದರೆ ದೇವರೇನು ಮಾಡ್ತಾ ಇದೆ ಗೊತ್ತಾ? ಒಂದು ವಾಗ್ದಾನ ಕೊಟ್ಟಿದ್ದಾರೆ. ಏನು ಆ ವಾಗ್ದಾನ? ಯೆರೆಮೀಯ 31:3 ನಾನು ನಿನ್ನನ್ನು ಶಾಶ್ವತವಾಗಿ ಪ್ರೀತಿ ಮಾಡಿದ್ದೇನೆ, ನನ್ನ ಕೈಗಳು ನಿನ್ನ ರೂಪಿಸಿದ್ದೇವೆ, ಹಾಗಾಗಿ ನಾನು ನಿನ್ನನ್ನು ಶಿಕ್ಷಿಸದೆ ಅದರ ಪ್ರತಿಫಲವನ್ನು ನಿನಗೆ ನಾನು ಕೊಡದೆ ನನ್ನ ಸಿಟ್ಟನ್ನೆಲ್ಲ ಏನು ಮಾಡ್ತಾ ಇದ್ದಾನೆ? ತಡೆದುಕೊಳ್ತಾ ಇದ್ದಾನೆ. ತನ್ನ ಸಿಟ್ಟನ್ನೆಲ್ಲ ತಡೆದುಕೊಂಡು ಏನು ಮಾಡ್ತಾ ಇದ್ದಾನೆ ಅಂದರೆ ಒಂದು ವಿಷಯವನ್ನು ದೇವರು ನೆನಪು ಮಾಡ್ಕೊಳ್ತಾ ಇದ್ದಾರಂತೆ. ಏನು ನೆನಪು ಮಾಡ್ಕೊಳ್ತಾರೆ ಅಂದರೆ ಕೆಳಗಡೆ ವಚನ ಹೇಳ್ತದೆ, ಅವರು ಮಾಂಸ ಮಾತ್ರದವರು, ಅವರಲ್ಲಿ ಮಾಂಸ ಇದೆ, ಬರೀ ಉಸಿರು ಮಾತ್ರ ಅವರಲ್ಲಿ ಇದೆ ಅಂತ. ದೇವರು ಯಾವಾಗಲೂ ನಮ್ಮನ್ನು ಶಿಕ್ಷಿಸಲಿಕ್ಕೆ ಬರುವಾಗ ಒಂದು ವಿಷಯ ದೇವರು ಪದೇ ಪದೇ ನೆನಪು ಮಾಡಿಕೊಳ್ತಾ ಇದ್ದಾನೆ. ಏನು ಆ ವಿಷಯ ಅಂದರೆ ಬರೀ ಮಾಂಸ ಮಾತ್ರ ಇವನಲ್ಲಿ ಇದೆ. ಏನಿದೆ ಇವರಲ್ಲಿ? ಏನಿದೆ? ನಮ್ಮಲ್ಲಿ ಏನಿದೆ? ಮಾಂಸ ಇದೆ ಅಲ್ವಾ? ಶರೀರ ಇದೆ. ಒಳಗಡೆ ಏನಿದೆ? ಉಸಿರು. ಉಸಿರು ಶರೀರ ಇವೆರಡು ಹೋದರೆ ನಾವಿಲ್ಲ ಅಂತ ಅರ್ಥ. ನಾವು ಮಾಡೋ ತಪ್ಪುಗಳಿಗೆ ದಂಡಿಸಲಿಕ್ಕೆ ಬರುವಾಗ ನೆನಪು ಮಾಡ್ಕೊಳ್ತಾ ಇದ್ದಾನೆ, ಅಯ್ಯೋ ಅವ್ರು ಬರೀ ಮಾಂಸ ಮಾತ್ರದವರು, ಅಯ್ಯೋ ಬರೀ ಉಸಿರು ಇದೆ ಅವರಲ್ಲಿ, ಇವೆರಡು ಹೋದರೆ ಅವರು ಭೂಮಿ ಮೇಲೆ ಇರೋಕ್ಕಾಗಲ್ಲ ಎಂಬುದಾಗಿ ನೆನಪು ಮಾಡಿಕೊಂಡು ತನ್ನ ಸಿಟ್ಟನ್ನೆಲ್ಲ ಆತನು ಸಹಿಸ್ಕೊಳ್ತಾ ಬರ್ತಾ ಇದ್ದಾನಂತೆ. ಹಲ್ಲೆಲೂಯಾ. ಎಷ್ಟು ಒಳ್ಳೆಯವನಲ್ವಾ? ನಮ್ಮನ್ನು ದೇವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ನಾವು ಯಾವ ಸ್ಥಿತಿಯಲ್ಲಿದೆ ಎಂಬುದಾಗಿ ದೇವರು ನೆನಪು ಮಾಡಿಕೊಂಡು ನಮ್ಮನ್ನು ಕರುಣಿಸ್ತಾ 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 ಬರ್ತಾ ಇದ್ದಾನೆ. ಎಷ್ಟು ದಿನ ಆತನ ಕರುಣಿಸ್ತಾ ಇದ್ದಾನೆ? ನಮ್ಮ ಜೀವಿತದಲ್ಲಿ ಆತನ ಪ್ರೀತಿ, ಆತನ ಕರುಣೆ, ಆತನ ಗುಣಾತಿಶಯಗಳನ್ನು ಎಲ್ಲಿವರೆಗೂ ನಾವು ತಿಳಿದುಕೊಳ್ಳುತ್ತೀವೋ ಅಲ್ಲಿವರೆಗೂ ದೇವರು ನಮ್ಮನ್ನು ಕರುಣಿಸ್ತಾನೇ ಬರ್ತಾನೆ. ಹಲ್ಲೆಲೂಯಾ. ಹಾಗಂತೇಳಿ ತಪ್ಪು ಮಾಡ್ಕೊತ ಹೋಗ್ಬೇಕಾ ಪಾಸ್ಟ್ರೇ? ಎಷ್ಟಾದರೂ ತಪ್ಪು ಮಾಡ್ಕೊತ ಹೋಗ್ಬೋದಾ? ಎಷ್ಟು ಸಾರಿ ನೋಡ್ತೀವಿ ನಮ್ಮ ಮಕ್ಕಳಿಗೆ? 1 ಸಾರಿ ನೋಡ್ತೀವಿ, 2 ಸಾರಿ ನೋಡ್ತೀವಿ, 3ನೇ ಸಾರಿ ಏನು ಮಾಡ್ತೀವಿ? ಕೆಲವರು ಹೊಡಿತಾರೆ, ಕೆಲವರು ಪನಿಷ್ಮೆಂಟ್ ಕೊಡ್ತಾರೆ, ಹೌದಲ್ವಾ? ದೇವರು ಕೂಡ ಅನೇಕ ಸಾರಿ ನಮ್ಮನ್ನು ನೋಡ್ತಾನೆ. ಎಷ್ಟೋ ಸಾರಿ ತನ್ನ ಸಿಟ್ಟನ್ನು ಸಹಿಸಿಕೊಳ್ತಾ ಇದ್ದಾನಂತೆ. ಕಾರಣ ಒಂದೇ, ಒಬ್ಬರು ಕೂಡ ನನ್ನಿಂದ ದೂರ ಹೋಗಬಾರದು. ಸೊ ಎಲ್ಲರ ಮೇಲೆ ನನ್ನ ಪ್ರೀತಿ ಇರಬೇಕು, ಎಲ್ಲರನ್ನ ನಾನು ಕರುಣಿಸಬೇಕೆಂಬುದಾಗಿ ನೆನೆಸಿ ಎಲ್ಲ ಇಸ್ರಾಯೇಲ್ ಜನರನ್ನು ದೇವರು ಕರುಣಿಸ್ತಾ ಬಂದರಂತೆ. ಎಲ್ಲಿವರೆಗೂ ಕರುಣಿಸಿದಂದರೆ ಅವರು ಕಾನಾನು ದೇಶವನ್ನು ಸೇರುವವರೆಗೂ ಅನೇಕ ಸಾರಿ ದೇವರಿಗೆ ಅವರು ಬೆನ್ನು ತೋರಿಸುವಾಗ, ಅನೇಕ ಸಾರಿ ದೇವರಿಗೆ ವಿರೋಧವಾಗಿ ಜೀವಿಸುವಾಗಲೂ ಕೂಡ ಅವರನ್ನು ಕರುಣಿಸ್ತಾ ಬಂದದರಿಂದ ಅವರು ಕಾನಾನ್ ದೇಶವನ್ನು ಸೇರಿದರು. ಹಲ್ಲೆಲೂಯಾ. ಇವತ್ತು ನಾವು ಅಂದ್ಕೊಳ್ಬೋದು, ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ದೇವರಿಗೆ ವಿರೋಧವಾಗಿ ನಾವು ಜೀವಿಸುವಾಗ, ದೇವರಿಗೆ ವಿರೋಧವಾಗಿ ನಾವು ನಡೆಯುವಾಗ, ಅನೇಕ ಸಾರಿ ಮರಣದ ಹಾಸಿಗೆ ತನ ನಾವು ಹೋಗಿ ಕೂಡ ಎಷ್ಟೋ ಸಾರಿ ನಾವು ವಾಪಸ್ ಬಂದಿದ್ದೇವೆ. ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರಿ ಅಪಾಯಗಳು ನಮ್ಮನ್ನು ಸುತ್ತಿಕೊಳ್ಳುವಾಗ, ಎಷ್ಟೋ ಸಾರಿ ಅನಾರೋಗ್ಯಗಳು ನಮ್ಮನ್ನು ಸುತ್ತಿಕೊಳ್ಳುವಾಗ, ಮರಣದ ಸಮಯದವರೆಗೂ ನಾವು ಹೋಗುವಾಗಲೂ ಕೂಡ ದೇವರು ನಮ್ಮನ್ನು ಬಿಡದೆ, ದೇವರು ನಮ್ಮನ್ನು ತೊರೆಯದೆ
ತನ್ನ ಕರುಣೆಯನ್ನು ತೋರಿಸುತ್ತಲೇ ನಮ್ಮನ್ನು ಇವತ್ತಿನವರೆಗೂ ಆಲಯದಲ್ಲಿ ಕೂತುಕೊಂಡು ಆತನ ಆರಾಧಿಸುವಂತೆ ಜೀವಂತವಾಗಿ ದೇವರಿಟ್ಟಿದ್ದಾರೆ. ಹಲ್ಲೆಲೂಯಾ. ನೋಡಿ, ಯಾವಾಗ ಉಸಿರು ಈ ಒಂದು ಮಾಂಸ ನಮಗಿರುವುದಿಲ್ಲವೋ ನಾವು ಇರೋಕ್ಕಾಗಲ್ಲ. ಅದಕ್ಕೆ ಯಾವಾಗಲೂ ದೇವ್ರು ನೆನಪು ಮಾಡ್ಕೊಳ್ತಾ ಇದ್ದಾರೆ ನಮ್ಮನ್ನು. ಪ್ರತಿಯೊಬ್ಬರನ್ನ ದೇವ್ರು ನೆನಪು ಮಾಡ್ಕೊಳ್ತಾರಂತೆ. ಪ್ರತಿಯೊಬ್ಬರನ್ನು ಕೂಡ ದೇವ್ರು ನೆನಪು ಮಾಡಿಕೊಂಡು ತನ್ನ ಕರುಣೆಯನ್ನು ಅವರ ಮೇಲೆ ತೋರಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಂತನಾಗಿದ್ದೇವೆ. ನೋಡಿ, ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಆತನು ಬರುವಾಗ, ಈ ಲೋಕದಲ್ಲಿ ಆತನು ಜೀವಿಸುವಾಗ ಅನೇಕರನ್ನು ಆತನು ಮುಟ್ಟಿದ. ಅನೇಕರ ಆತನ ಹತ್ರ ಬರುವಾಗ ಕುರುಡರು ಬಂದರು, ಕುಷ್ಠರೋಗಿಗಳು ಬಂದರು, ಕುಂಟರು ಬಂದರು, ಮೈಯಲ್ಲಿ ನೆಟ್ಟಗೆಲ್ಲದವರು ಬಂದರು. ಬೈಬಲ್ ಹೇಳ್ತದೆ, ಸ್ವಾಮಿ ಅವರೆಲ್ಲರನ್ನ ಕರುಣಿಸಿ ಎಲ್ಲರನ್ನ ಗುಣಪಡಿಸಿದನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 14ನೇ ವಚನದಲ್ಲಿ ಒಂದು ಸಾರಿ ಯೇಸು ಸ್ವಾಮಿ ಒಂದು ಹಳ್ಳಿಯಲ್ಲಿ ಪ್ರವೇಶ ಮಾಡ್ತಾ ಇರುವಾಗ, ನಾಯಿ ಎಂಬ ಪಟ್ಟಣಕ್ಕೆ ಆತನು ಬರುವಾಗ ಆ ಊರಲ್ಲಿ ಒಬ್ಬ ಯೌವನಸ್ಥನು, ಯಂಗ್ ಮ್ಯಾನ್, ಪ್ರಾಣವನ್ನು ಕಳೆದುಕೊಂಡಿದ್ದಾನೆ. ಸತ್ಯವೇದ ಹೇಳ್ತದೆ, ಅದೇ ಲೂಕ 7ನೇ ಅಧ್ಯಾಯ 14ನೇ ವಚನದಲ್ಲಿ ಮೇಲೆ ಕೆಳಗಿನ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆ ಒಬ್ಬ ತಾಯಿಗೆ ಯಜಮಾನನು ಇಲ್ಲ, ಒಬ್ಬನೇ ಮಗ. ಆ ಒಂದು ಶವವನ್ನು ಕೂಡ ಊಣಿಡಲಿಕ್ಕೆ ಆ ಊರಿನ ಹಿರಿಯರು ಮಾತ್ರ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಯೇಸು ಸ್ವಾಮಿ ಆ ಊರಲ್ಲಿ ಕಾಲಿಡುವಾಗ ಇನ್ನು ಊರು ಒಳಗಡೆ ಹೋಗಲೇ ಇಲ್ಲ. ಆ ಊರು ಹತ್ರ ಕಾಲಿಡುವಾಗಲೇ ಆ ವಿಷಯವನ್ನ ಗಮನಿಸಿದನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. 11ನೇ ವಚನದಿಂದ, ಸ್ವಲ್ಪ ಕಾಲವಾದ ಮೇಲೆ ಆತ ನಾಯಿ ಎಂಬ ಊರಿಗೆ ಹೋದನು. ಆತನ ಜೊತೆಯಲ್ಲಿ ಆತನ ಶಿಷ್ಯರು ಇನ್ನೂ ಅನೇಕ ಜನರು ಹೋಗುತ್ತಿದ್ದರು. ಆತನ ಊರು ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊತ್ತುಕೊಂಡು ತರುತ್ತಿದ್ದರು. ಇವನು ತನ್ನ ತಾಯಿಗೆ ಒಬ್ಬನೇ ಮಗ, ಆಕೆ ಗಂಡ ಸತ್ತವಳಾಗಿದ್ದಳು. ಆಕೆ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು. ಸ್ವಾಮಿ ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಒತ್ತುಕೊಂಡವರು ನಿಂತರು. ಆಗ ಆತನು, ಯವನಸ್ಥನ 7 ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತವನು ಎದ್ದು ಕೂತುಕೊಂಡನು. ಗಮನಿಸಿ, ಯೇಸು ಸ್ವಾಮಿ ಊರು ಒಳಗಡೆ ಕಾಲಿಡ್ತಾನೆ, ಒಬ್ಬ ತಾಯಿಯನ್ನು ನೋಡ್ತಾ ಇದ್ದಾನೆ. ಆ ತಾಯಿ ದುಃಖವನ್ನು ನೋಡ್ತಾ ಇದ್ದಾನೆ, ಆ ಕಣ್ಣೀರನ್ನು, ನೋವನ್ನು ನೋಡ್ತಾ ಇದ್ದಾನೆ. ಅನೇಕ ಗ್ರಾಮಸ್ಥರು ಒತ್ತುಕೊಂಡು ಬರ್ತಾ ಇರುವುದನ್ನು ನೋಡ್ತಾನೆ. ಅದನ್ನು ನೋಡಿ ವಾಕ್ಯ ಹೇಳ್ತದೆ, ಕನಿಕರಿಸಿ ಆತನಿಗೆ ಜೀವವನ್ನ ಸ್ವಾಮಿ ಕೊಟ್ಟರು. ಹಲ್ಲೆಲೂಯಾ. ಎಲ್ಲಿ ಕನಿಕರ ಇರ್ತದೋ ಅಲ್ಲಿ ಜೀವವಿರ್ತದೆ. ಎಲ್ಲಿ ಕನಿಕರ ಇರ್ತದೋ ಅಲ್ಲಿ ಅದ್ಭುತ ಇರ್ತದೆ. ಎಲ್ಲಿ ಕನಿಕರ ಇರ್ತದೋ ಅಲ್ಲಿ ನಿರೀಕ್ಷೆ ಇರ್ತದೆ. ಎಲ್ಲಿ ಕನಿಕರ ಇರ್ತದೋ ಅಲ್ಲಿ ಕಣ್ಣೀರಿಗೆ ಬದಲಾಗಿ ಆನಂದವನ್ನು ಸ್ವಾಮಿ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಆ ಒಬ್ಬ ವ್ಯಕ್ತಿಯನ್ನು ನೋಡಿದ ತಕ್ಷಣವೇ ಶವದ ಚಟ್ಟವನ್ನು ಒತ್ತುಕೊಂಡು ಜನರು ಹೋಗ್ತಾ ಇರುವಾಗ ಸ್ವಾಮಿ ಆ ಚಟ್ಟವನ್ನು ಮಾತ್ರ ಮುಟ್ಟಿದರಂತೆ. ಮುಟ್ಟಿದ ತಕ್ಷಣವೇ ಸ್ವಾಮಿ ಹೇಳಿದ್ರು, ಹೇಳು, ನಾನು ನಿನಗೆ ಜೀವವನ್ನು ಕೊಡಲು ಇಷ್ಟಪಡುತ್ತೇನೆ, ನಾನು ನಿನ್ನ ಮೇಲೆ ಕನಿಕರವನ್ನು ತೋರಿಸಲು ಇಷ್ಟಪಡುತ್ತೇನೆ. ಯಾವಾಗ ಆ ಕನಿಕರವನ್ನು ತೋರಿಸಿದನು, ವಾಕ್ಯ ಹೇಳ್ತದೆ, ಆ ಯವನಸ್ಥನು ಎದ್ದು ಕುಂತನು. ಕಾರಣ ಒಂದೇ, ಕನಿಕರ. ಯಾವಾಗ ಕನಿಕರ ಆತನ ಮೇಲೆ ಬಂತು, ಆತನು ಎದ್ದು ಕೂತುಕೊಂಡನೆಂಬುದಾಗಿ ನಾವು ನೋಡುವಂತನಾಗಿ. ನೋಡಿ, ದೇವರ ಕನಿಕರ ಎಂಥದಂದ್ರೆ, ಕೆಲವೊಂದು ಸಾರಿ ಈ ಲೋಕದಲ್ಲಿ ನಾವು ಕಳೆದುಕೊಂಡರೂ ತಿರುಗಿ ಪಡ್ಕೊಳ್ಳುವಂತೆ ದೇವರು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಅದು ಏನೇ ಆಗಿರ್ಬೋದು, ಕೆಲವೊಂದು ಸಲ ನಾವು ಕಳ್ಕೊಂಡಿರ್ತೇವೆ. ಅದು ಸಂಬಂಧವಾಗಿರಬಹುದು, ಇರುವಂಥ ಪರಿಸ್ಥಿತಿಗಳಾಗಿರ್ಬೋದು, ಏನೇ ಆಗಿರಬಹುದು. ಕಳ್ಕೊಂಡದ್ದನ್ನು ತಿರುಗಿ ದೇವರ ಕರುಣೆ ಕಟ್ಟುವಂಥದ್ದಾಗಿದೆ, ಜೀವವನ್ನು ತುಂಬಿಸುವಂಥದ್ದು ಆಗಿದೆ. ಅದಕ್ಕೆ ಯೆರೆಮೀಯನು ಗೋಳಾಡುತ್ತಾ ಕಣ್ಣೀರು ಸುರಿಸುತ್ತಾ ಆತನು ಹೇಳ್ತಾ ಇದ್ದಾನೆ, ಇಸ್ರಾಯೇಲರೇ, ನಾವು ಉಳಿದಿರುವುದು ನಮ್ಮ ಬಲದಿಂದ ಅಲ್ಲ, ನಮ್ಮ ಜ್ಞಾನದಿಂದ ಅಲ್ಲ, ನಾವು ಗಟ್ಟುಮುಟ್ಟಾಗಿ ಇದ್ದೇವೆ ಎಂಬುದಾಗಿ ಅಲ್ಲ, ದೇವರ ಕರುಣೆಯಿಂದ ನಾವು ಉಳಿದಿದ್ದೇವೆ. ದೇವರ ಕರುಣೆ ನಮ್ಮ ಮೇಲೆ ಇದೆ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳಾದ ನಾವು ಇದುವರೆಗೂ ಜೀವಿಸ್ತಾ ಇದ್ದೇವೆ. ಅನೇಕ ಸಾರಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಎಷ್ಟು ಸುದ್ದಿಗಳನ್ನು ನಾವು ಕೇಳುತ್ತೇವೆ. ಅನೇಕ ನ್ಯೂಸ್ಗಳಲ್ಲಿ, ಅನೇಕ ನ್ಯೂಸ್ ಚಾನಲ್ಗಳಲ್ಲಿ, ನಾವು ಪೇಪರಲ್ಲಿ ಅನೇಕ ವಿಷಯಗಳನ್ನು ನಾವು ಕೇಳುತ್ತೇವೆ, ನೋಡುತ್ತೇವೆ. ಆದರೆ ದೇವರ ಮಕ್ಕಳಾದ ನಾವು ಇದುವರೆಗೂ ಜೀವಂತವಾಗಿದ್ದೇವೆ ಅಂದರೆ ನಮ್ಮ ಬಲ ಅಲ್ಲ, ನಮ್ಮ ತಲಾಂತು ಅಲ್ಲ, ನಾವು ತಿನ್ನುವಂಥ ಆಹಾರವೂ ಅಲ್ಲ. ದೇವರ ಕರುಣೆ ನಮ್ಮ ಮೇಲೆ ಇರುವುದರ ನಿಮಿತ್ತವೇ ನಮ್ಮನ್ನು ದೇವರು ದಾಟಿಸಿಕೊಂಡು ಬರ್ತಾ ಇದ್ದಾನೆ. ದೇವರು ಸಹಿಸಿಕೊಳ್ತಾ ಇದ್ದಾನೆ. ನಮ್ಮನ್ನು ಸಹಿಸಿಕೊಂಡು ತನ್ನ ಕರುಣೆಯನ್ನು ತೋರಿಸುತ್ತಲೇ, ಆ ಕರುಣೆಯಲ್ಲಿ ಕೃಪೆಯನ್ನು ತೋರಿಸುತ್ತಲೇ, ಆ ಕೃಪೆಯಲ್ಲಿ ಪ್ರೀತಿಯನ್ನು ತೋರಿಸುತ್ತಲೇ ನಮ್ಮನ್ನು ದೇವರು ನಡೆಸುತ್ತಾ ಇಲ್ಲಿವರೆಗೂ ಬರ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಆಮೆನ್. ನಾವು ದೇವರ ಕರುಣೆಯನ್ನು ನಾವು ಅರ್ಥ ಮಾಡ್ಕೋಬೇಕು, ದೇವರ ಪ್ರೀತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ದೇವರ ಒಂದು ಕೃಪೆಯನ್ನು ನಾವು ಯಾವಾಗ ಅರ್ಥ ಮಾಡಿಕೊಳ್ಳುತ್ತೀವೋ ಆವಾಗ ದೇವರಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸಲು ಸಾಧ್ಯವಾಗ್ತದೆ.
ನೋಡಿ, ಇಸ್ರಾಯೇಲ್ಗೆ ಯೆರೆಮೀಯನು ಹೇಳ್ತಾ ಇದ್ದಾನೆ, ದೇವರ ಕರುಣೆ ನಮ್ಮ ಮೇಲೆ ಇದೆ, ಅದನ್ನು ನೀವು ನೆನಪು ಮಾಡಿಕೊಳ್ಳ್ರಿ. ಯಾಕೆ ನೀವು ನೆನಪು ಮಾಡಿಕೊಳ್ತಾ ಇಲ್ಲ? ಯಾಕೆ ದೇವರ ಮುಖವನ್ನ ನೋಡ್ತಾ ಇಲ್ಲ? ನಿಮ್ಮ ಬಲದಿಂದ ನೀವು ಜೀವಿಸ್ತಾ ಇದ್ರ ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ದೇವರ ಕರುಣೆಯಿಂದಲೇ ನಾವು ಜೀವಿಸ್ತಾ ಹೋಗ್ತಾ ಇದ್ದೇವೆ ಅಂತೆ. ಹಲ್ಲೆಲೂಯಾ. ಎಷ್ಟು ಜನ ವಿಶ್ವಾಸ ಮಾಡ್ತೀರಿ, ನಾನು ದೇವರ ಕರುಣೆಯಿಂದ ಪ್ರತಿದಿನ ಜೀವಿಸ್ತಾ ಇದ್ದೇನೆ? ಇರುವ ಸ್ಥಳದಲ್ಲಿ ನಾವು ಎದುರು ನಿಂತ್ಕೊಂಡು ಕರ್ತನಿಗೆ ಹೇಳುವರಾಗಿರೋಣ, ಹೌದು ಸ್ವಾಮಿ, ನನ್ನ ಬಲ ಅಲ್ಲ, ನನ್ನ ತಲಾಂತು ಅಲ್ಲ ದೇವರು, ಇವತ್ತು ನಾನು ಗಟ್ಟುಮುಟ್ಟಾಗಿದ್ದೇನೆ, ಇವತ್ತು ಆರೋಗ್ಯವಾಗಿದ್ದೇನೆ, ಎಲ್ಲ ಅಪಾಯಗಳನ್ನ ದಾಟಿಕೊಂಡು ನಾನು ಬಂದಿದ್ದೇನೆ, ಎಲ್ಲ ಪರಿಸ್ಥಿತಿಗಳನ್ನು ದಾಟಿಕೊಂಡು ನಾನು ಮುಂದೆ ಸಾಗ್ತಾ ಇದ್ದೇನೆ ಅಂದರೆ, ಸ್ವಾಮಿ, ಇದು ನನ್ನ ಬಲ ಅಲ್ಲ, ನಾವು ಉಳಿದಿರುವುದು ದೇವರ ಕರುಣೆ. ಆತನ ಕೃಪಾವರಗಳು ಒಂದು ದಿನವೂ ಕೂಡ ನಿಂತು ಹೋಗುವುದಿಲ್ಲ. ನಮ್ಮ ಪಕ್ಷ ತೋರಿಸುವ ದೇವರ ಕೃಪಾವರ ಒಂದು ದಿನ ಕೂಡ ನಮ್ಮನ್ನು ಬಿಟ್ಟು ಅದು ಹೋಗುವುದಿಲ್ಲ. ಕಾರಣ ಆತನ ಹಸ್ತ ನಮ್ಮನ್ನು ರೂಪಿಸಿದೆ. ಕಾರಣ ಆತನು ಶಾಶ್ವತ ಪ್ರೇಮದಿಂದ ನಮ್ಮನ್ನು ಪ್ರೀತಿಸಿದ್ದಾನೆ. ಅದಕ್ಕೆ ಆತ ನಮ್ಮನ್ನು ಕರುಣಿಸುವಂತವನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಇರುವ ಸ್ಥಳದಲ್ಲಿ ನಮ್ಮ ಸ್ವರಗಳನ್ನು ಮೇಲೆತ್ತಿ ಕರ್ತನಿಗೆ ಹೇಳೋಣ, ಹೌದು ದೇವರೇ, ಇವತ್ತು ನಿನ್ನ ಕರುಣೆ ನನ್ನ ಮೇಲೆ ಇದೆ ಸ್ವಾಮಿ. ಇವತ್ತು ನಿನ್ನ ಕರುಣೆ ನನ್ನ ಮೇಲೆ ಇರುವುದರಿಂದಲೇ ಅನೇಕ ಸಾರಿ ಸಾಯುವ ತನಕ ಹೋದರೂ ಕೂಡ ತಿರುಗಿ ನನ್ನನ್ನು ಎಳೆದುಕೊಂಡು ನನಗೆ ಬಂದಿದೆ. ಅನೇಕ ಸಾರಿ ದೇವರೇ, ಅಪಾಯಗಳು ನನ್ನ ಮುತ್ತಿಕೊಳ್ಳುವಾಗ, ಸೋಲುಗಳು ನನ್ನ ಮುತ್ತಿಕೊಳ್ಳುವಾಗ, ನಿರಾಶೆಗಳು ನನ್ನ ಮುತ್ತಿಕೊಳ್ಳುವಾಗ, ಜೀವನವೇ ಬೇಡ, ಇನ್ನು ಮೇಲೆ ಬದುಕುವುದೇ ಬೇಡ ಎಂಬುದಾಗಿ ಅಂದುಕೊಳ್ಳುವಾಗಲೂ ಕೂಡ ಈಗ ತಿರುಗಿ ಇಲ್ಲಿವರೆಗೂ ನಾನು ಜೀವಂತವಾಗಿದ್ದೇನೆಂದ್ರೆ ಅದು ನನ್ನ ಬಲ ಅಲ್ಲ, ನನ್ನ ಜ್ಞಾನವಲ್ಲ ಸ್ವಾಮಿ, ಅದು ನೀ ನನ್ನ ಮೇಲಿಟ್ಟಿರುವ ಕರುಣೆ, ನೀನು ನನ್ನನ್ನು ಪ್ರೀತಿಸಿರುವ ಶಾಶ್ವತ ಪ್ರೇಮ, ನಿನ್ನ ಕೈಯಲ್ಲಿ ಸೃಷ್ಟಿಸಲ್ಪಟ್ಟಂತ ಮಗು ನಾನು. ಲಾರ್ಡ್, ವಿ ಥ್ಯಾಂಕ್ ಯು ಜೀಸಸ್. ಅನೇಕ ಸಾರಿ ನಿನಗೆ ವಿರೋಧವಾಗಿ ನಾನು ಜೀವಿಸಿದರು, ಅನೇಕ ಸಾರಿ ದೇವರೇ ನಿನ್ನ ಪ್ರೀತಿಯನ್ನು ನಾನು ಅರ್ಥ ಮಾಡಿಕೊಳ್ಳದೆ, ನಿನ್ನ ಕರುಣೆಯನ್ನು ನಾನು ಅರ್ಥ ಮಾಡಿಕೊಳ್ಳದೆ, ನಿನ್ನ ಕೃಪೆಯನ್ನು ಅರ್ಥ ಮಾಡಿಕೊಳ್ಳದೆ ಎಷ್ಟೋ ಸಾರಿ ನಿನಗೆ ಬೆನ್ನು ತೋರಿಸಿ ನಾನು ಮುಂದೆ ಹೋಗ್ತಾ ಇದ್ರು. ಅಪ್ಪ, ನಿನ್ನ ಕರುಣೆ ನನ್ನ ಬಿಡಲಿಲ್ಲ, ನಿನ್ನ ಕರುಣೆ ನನ್ನನ್ನು ತೊರೆಯಲಿಲ್ಲ. ಈಗ ಪ್ರತಿದಿನ ನನ್ನ ಮೇಲಿನ ಕರುಣೆ ತೋರಿಸ್ತಾ ಇದ್ದಲ್ಲ ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತೋತ್ರ ದೇವರೆಂಬುದಾಗಿ ಯಜ್ಞಗಳ ಸಮರ್ಪಿಸುತ್ತಾ ಆಡುತ್ತಾ ಹೊಗಳುವೆನು. ನಾನು ಉಳಿದಿರುವುದು ದೇವರ ಕರುಣೆಯಿಂದ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ. ಹೃದಯ ಅಂತರಾಳದಿಂದ ಹೇಳೋಣ, ನಾನು ಉಳಿದಿರುವುದು ದೇವರ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ. ದಿನ ದಿನವೂ ಹೊಸದಾಗಿ ಒದಗಿಸುವ ಕರ್ತನು.